ತುಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಕಂಬಳದ ಬಗ್ಗೆ ಬಿಗ್ ಸ್ಕ್ರೀನ್ ಮೇಲೆ ತೋರಿಸುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್. ಸೊ ಈ ವಾರ ಆ ಸಿನಿಮಾ ತೆರೆಗೆ ಬರ್ತಾ ಇದೆ, ಅದೇ ವೀರ ಕಂಬಳ. ಸೊ ಈ ಸಿನಿಮಾದ ಬಗ್ಗೆ, ಈ ಸಿನಿಮಾ ಮೇಕಿಂಗ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರಮ್ಮ. ನಮಸ್ಕಾರ. ವೀರ ಕಂಬಳ ಒಂದು ದೊಡ್ಡ ಚಾಲೆಂಜಿಂಗು ಮತ್ತು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀರಾ. ಯಾಕಂದರೆ ಕಂಬಳ ಒಂದು ತುಳುನಾಡಿನ ಒಂದು ದಿವ್ಯ ಪರಂಪರೆಯ ಕ್ರೀಡೆ. ಸೊ ಈ ಒಂದು ಕಂಬಳ ಸಿನಿಮಾದ ಒಂದು ವಿಶೇಷತೆಗಳ ಬಗ್ಗೆ ಹೇಳೋದಾದರೆ, ಈ ವಾರ ರಿಲೀಸ್ ಆಗ್ತಾ ಇದೆ, ಏನೆಲ್ಲ ವಿಶೇಷತೆಗಳನ್ನು ಪ್ರೇಕ್ಷಕರು ಈ ಸಿನಿಮಾ ಮೂಲಕ ಕಾಣ್ಬೋದು ಅಂತ? ನೋಡಿ, ಒಂದು ಈ ಕಂಬಳ ಅನ್ನೋದೇ ಒಂದು ಥ್ರಿಲ್ಲು. ಯಾಕೆಂದರೆ ಅದೊಂದು ರೇಸ್, ಲೈಫೇ ರೇಸು. ಯಾಕಂದ್ರೆ ನಾವು ದಿನ ಓಡ್ತಾನೆ ಇರ್ತೀವಿ ಗೆಲ್ಲಬೇಕು ಅಂತ. ಹಾಗೆ ಕಂಬಳನೂ ಪ್ರತಿಯೊಂದು ಕೋಣದ ಓನರ್ಗಳಾಗಿರ್ಬೋದು, ಪ್ರತಿಯೊಂದು ಕೋಣಗಳಾಗಿರ್ಬೋದು, ಪ್ರತಿಯೊಂದು ರೈಡರ್ಸ್ ಆಗಿರ್ಬೋದು, ಪ್ರೇಕ್ಷಕರು ಎಲ್ಲರಿಗೂ ಆ ರೇಸ್ ಅನ್ನೋದು ಯಾವ ಕೋಣ ಗೆಲ್ಲುತ್ತೆ, ಪ್ರತಿ ಓನರ್ಗೆ ನಮ್ಮ ಕೋಣ ಗೆಲ್ಲಬೇಕು, ಆಮೇಲೆ ಓಡಿಸೋರಿಗೆ ನಾವು ಗೆಲ್ಲಬೇಕು. ಯಾಕೆಂದರೆ ಅದೊಂದು ಅದರಲ್ಲಿ ಅಂಥ ಏನು ದೊಡ್ಡ ಪ್ರೈಸ್ ಏನಿಲ್ಲ, ಲಕ್ಷಾಂತರ ಈಗ ಬೇರೆ ಕ್ರಿಕೆಟಲ್ಲೆಲ್ಲ ಕೊಡ್ತಾ ಇರೋಂಗಿಲ್ಲ, ಏನಿಲ್ಲ 1,000 ಚಿನ್ನ ಕೊಡ್ತಾರೆ ಅಷ್ಟೇ. ಬಟ್ ಆದರೆ ಅದಕ್ಕೆ ಅಷ್ಟು ಬೆಲೆ, ಮಹತ್ವ, ಅದರ ಒಂದು ಪ್ರೆಸ್ಟೀಜು ಪ್ರತಿಯೊಂದು ಫ್ಯಾಮಿಲಿಗೆ ನಾವು ಗೆದ್ವಿ ಈ ಸರಿ ಅಂತ. ಸೊ ಈ ಥರದ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ. ನಾನು ಯಾವಾಗಲೂ ನಾನು ಮಾಡೋ ಚಿತ್ರಗಳೆಲ್ಲ ಏನಾದರೂ ಒಂದು ಹೊಸ ಎಳೆಗೆ ಹುಡುಕೋದು. ಅಂಥದ್ರಲ್ಲಿ ನನಗೆ ಈ ಸರಿ ಒಂದು ಭಾಳ ಸಂತೋಷವಾದ ವಿಷಯ ಅಂದರೆ ತುಳುನಾಡಿನ ಕಂಬಳ ಇವತ್ತು ಎಲ್ಲ ಕಡೆ ಮಾತು. ಪ್ರಧಾನಿ ಮೋದಿಯವರು ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಡ್ಜೆಟ್ನಲ್ಲಿ ಕಂಬಳಕ್ಕೆ ನಾನು ಬೇಕಾದಷ್ಟು ಉತ್ತೇಜನ ಮತ್ತು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಸರಿ ಕಂಬಳ ನಡೆಸಬೇಕು ಅಂತ ಪ್ಲ್ಯಾನ್ ಮಾಡಿದರು, ಬೆಂಗಳೂರಲ್ಲಿ ತಂದು ಮಾಡಿದ್ರು. ಹೀಗೆ ಇದಕ್ಕೊಂದು ತುಂಬ ಮಹತ್ವವಾದ ಆಟ ಇದು. ಆದ್ದರಿಂದ ಇದನ್ನು ನಾನು ತೆರೆ ಮೇಲೆ ತರಬೇಕು ಅನ್ನೋದಾಗ ಒಂದು ಚಾಲೆಂಜಿಂಗ್ ಇತ್ತು. ನನಗೆ ಯಾರೋ ಕೇಳಿದ್ರು, ಏನು ರೀ ಬರೀ 2 ಕೋಣ ಓಡ್ತಾ ಇರುತ್ತೆ, ಏನು ತೋರಿಸ್ತೀರಾ, ಏನು ಮಾಡ್ತೀರಾ ಕತೆ ಅಂತ. ನನಗೂ ಅದು ಚಾಲೆಂಜಿಂಗ್ ಆಗಿತ್ತು. ಆವಾಗ ನಾವು ಅದನ್ನು ಈ ಒಂಥರ ರಿಸರ್ಚ್ ಡಿಗ್ ಅಂತೀವಿ, ಅದನ್ನು ಅಗಿತಾ 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 ಅದು 700 ವರ್ಷಕ್ಕೆ ಹಿಂದೆ ಕತೆ ಹೋಯಿತು. 700 ವರ್ಷದ ಹಿಂದೆ ಯಾವ ಥರ ಮಾನವ, ಭೂಮಿ ಮತ್ತು ಪ್ರಾಣಿ ಸಂಬಂಧ ಇತ್ತು. ಆ ಸಂಬಂಧ ಒಂದು ಥರ ಬೆಳೀತಾ 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 ಅದರಲ್ಲಿ ಒಂಥರ ದೈವ ಆರಾಧನೆ ಬಂತು, ಅದನ್ನು ಪೂಜೆ ಮಾಡೋಕ್ಕೆ ಬಂತು, ಅದನ್ನು ನಂಬೋದು ಬಂತು. ಆಮೇಲಿಂದ ಅದಕ್ಕೆ ದೈವಶಕ್ತಿಗಳನ್ನ ಯಾವ ಥರ ತುಂಬಬೇಕು ಅಂತ ಬಂತು. ಹೀಗೆ ಹಲವಾರು ವಿಷಯಗಳು ಸೇರಿದ ಮೇಲೆ ನನಗೆ ಸಿಕ್ಕಿದ ಕತೆ ಇನ್ನು 10 ಪಿಕ್ಚರ್ ಮಾಡೋಷ್ಟು ಕತೆ ಸಿಕ್ತು. ಏಕೆಂದರೆ ನಾನು ಗುಣಪಾಲ್ ಕಡಂಬ ಅಂತ ಒಬ್ಬರು, ಅವರು ಭೀಷ್ಮ ಅಂದರೆ ಅಥೆಂಟಿಕ್, ಏನೇ ಕಂಬಳದ ಬಗ್ಗೆ ಕೇಳಬೇಕಾದ್ರೂ ಅವ್ರನ್ನ ಕೇಳಿದ್ರೆ ಅವರು ಎಲ್ಲ ಹೇಳ್ತಾರೆ. ಸೊ ಅವರು ಪಾಪ ನನ್ನ ಎಲ್ಲ ಕರ್ಕೊಂಡು ಎಲ್ಲ ಕೋಣಗಳ ಓನರ್ಸ್ ಮನೆಗೆ ಹೋಗಿ ಆ ಕೋಣಗಳನ್ನ ನೋಡಿ, ಆ ಕೋಣಗಳನ್ನ ಹೇಗೆ ಸಾಕ್ತಾರೆ, ಏರ್ ಕಂಡೀಷನ್ ರೂಮಲ್ಲಿ ಇಡ್ತಾರೆ, ಅದಕ್ಕೆ ತೋರ್ಸೋಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹಾಡು, ರಜನಿಕಾಂತ್ ಹಾಡುಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ, ಅದಕ್ಕೆ ಒಂದು ಉಲ್ಲಾಸ ಬರಬೇಕು ಅಂತ. ಆಮೇಲೆ ನಾವು ಕೋಣಗಳಿಗೆ ನಾನು ಇಟ್ಟಿದ್ದೀನಿ ಪಿಕ್ಚರ್ಲಿ, ರಾಜ್ಕುಮಾರ್ ಅವ್ರದ್ದು ಯಾರೇ ಕೂಗಾಡಲಿ ಹಾಡು ಇಟ್ಟಿದ್ದೀನಿ. ಸೊ ಹೀಗೆ ಆಮೇಲೆ ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದು, ಏಕೆಂದರೆ ಅದು ಸ್ವಿಮ್ ಮಾಡಿದ್ರೇ ಆ ಕಾಲು ತುಂಬ ಗಟ್ಟಿಯಾಗಿರ್ಬೇಕು ಅದಕ್ಕೆ. ಆಮೇಲಿಂದ ಅದಕ್ಕೆ ಊಟ, ಆಮೇಲೆ ಅದಕ್ಕೆ ಮಾಲಿಷು. ಸುಮಾರು ದಿನಕ್ಕೆ ಏನಿಲ್ಲ ಅಂದರೂ 60-70 ಸಾವಿರ ಖರ್ಚಿದೆ ಒಂದು ಕೋಣ ಸಾಕಬೇಕಾದ್ರೆ. ಈ ಥರ 10 ಕೋಣ, ಒಂದೊಂದು ಕೋಣಕ್ಕೆ 50 ಲಕ್ಷ, 1 ಕೋಟಿ. ಕೋಣದ ಫ್ಯಾನ್ಸ್ ಅಸೋಸಿಯೇಷನ್ ಬೇರೆ ಇದೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟು ಒಂದು ಕೋಣ ತೀರೋಯ್ತು ಇತ್ತೀಚೆಗೆ, ಅದರದ್ದು ಸ್ಟ್ಯಾಂಪು ತಂದಿದ್ದಾರೆ. ಸೊ ಫ್ಯಾನ್ಸ್ ಅಸೋಸಿಯೇಷನ್ನಲ್ಲಿ ವಿನ್ ಆದಾಗ ನಮ್ಮ ಹೀರೋಗಳು ಪಿಕ್ಚರ್ಗಳು ಸೆಲೆಬ್ರೇಟ್ ಮಾಡ್ತಾರಲ್ಲ, ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಹೀಗೆ ಇದೊಂದು ಕತೆ ನೋಡ್ತಾ ನೋಡ್ತಾ ನನಗೆ ತುಂಬ ವಿಷಯಗಳಿದೆ ಅಂತ ಹೇಳಿ ಸಿನಿಮಾಕ್ಕೆ ತಗೊಂಡೆ. ಸರ್, ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಭಾವನಾತ್ಮಕ ಜರ್ನಿಯನ್ನು ತೋರಿಸುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ ಒಂದಷ್ಟು ಕಂಬಳದ ವಿಚಾರವಾಗಿ ಒಂದಷ್ಟು ವಿಷಯಗಳನ್ನು. ಏನಂದರೆ ಅವ್ರ ಕೋಣಗಳ ಜೊತೆ ಅವ್ರು ತುಂಬಾ ಕನೆಕ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ.
ಸೊ ತಮ್ಮದೇ ಮನೆಯ ಒಬ್ಬರು ಸದಸ್ಯರು ಅಂತ ಅಂದ್ಕೊಂಡಿರ್ತಾರೆ ಆ ಕೋಣವನ್ನು. ಸೊ ಆ ಒಂದು ಎಮೋಷನಲ್ ಎಲ್ಲ ಸನ್ನಿವೇಶಗಳನ್ನೆಲ್ಲ ಈ ಸಿನಿಮಾದಲ್ಲಿ ಕ್ಯಾರಿ ಮಾಡಿದ್ದೀರಾ ಹೇಗೆ ಅಂತ? ಖಂಡಿತ ಮಾಡಿದ್ದೀವಿ. ಪ್ರತಿಯೊಂದು ಅದು ಮಕ್ಕಳು ಥರ ಸಾಕ್ತಾರೆ. ಈಗ 3 ಜನ ಮಕ್ಕಳಿದ್ರೆ 4ನೇ ಮಗು ಕೋಣ ಇದ್ದರೆ ಅದು ಅಷ್ಟರ ಮಟ್ಟಕ್ಕೆ ಅದಕ್ಕೆ ಒಂದು ಅಟ್ಯಾಚ್ಮೆಂಟ್ ಅವ್ರಿಗೆ. ಆದ್ದರಿಂದ ನಾನು ಅದನ್ನು ತಂದಿದ್ದೀನಿ. ಹೇಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಫ್ಯಾಮಿಲೀಲಿ, ಹೇಗೆ ಅದು ಮಾತಾಡುತ್ತೆ, ಆ ರೈಡರ್ಗೂ ಅದಕ್ಕೂ ಒಂದು ಮಹಾ ಲಿಂಕು. ಆ ರೇಸ್ ಓಡೋ ಟೈಮಲ್ಲಿ ಅವ್ರ ಕಿವಿನಲ್ಲಿ ಮಾತಾಡ್ತಾರೆ, ಅದಕ್ಕೆ ಅದು ಗೆಲ್ಲೇಬೇಕು ನಾವು ಅಂತ, ಅಷ್ಟು ಒಂದು ರಿಲೇಷನ್ನು. ಆಮೇಲೆ ಆ ರೇಸ್ ಓಡುವಾಗ ಒಂದು ಕರೆ ಕೊಡ್ತಾರೆ, ಒಂಥರ ಟಿಪ್ಪಿಕಲ್ ಕೂಗು. ಅಂದರೆ ಏನು ಅದು ಕೂಗು ಅಂದರೆ, ನೀನು ಇವತ್ತು ಓಡ್ತಾ ಇದೆಯಾ, ನಾವು ಗೆಲ್ಲಬೇಕು ಅಂತಲೇ ಅದು, ಅದಕ್ಕೆ ಕಿವಿಯಿಂದ ಹೋಗಬೇಕು, ಆ ಥರದ್ದೆಲ್ಲ ವಿಷಯಗಳಿದೆ. ಆಮೇಲೆ ಸೆಂಟಿಮೆಂಟಲಿ ತುಂಬಾ, ಏಕೆಂದರೆ ಆ ಕೆರೆದು ನೀರಿದೆಯಲ್ಲ ಅದನ್ನು ತಗೊಂಡು ಬಾಟ್ಲಲ್ಲಿ ಇಡ್ತಾರೆ. ಅದಕ್ಕೆ ಸ್ನಾನಕ್ಕೆ ಒಂದಿಷ್ಟು ಇದು ಹಾಕ್ಕೊಂಡ್ರೆ ಚರ್ಮದ ರೋಗ ಬರಲ್ಲ. ಆಮೇಲೆ ಇದು ಮಹಿಷ ಗೊತ್ತಲ್ಲ, ದೇವಿದು ಇದು, ಆಮೇಲಿಂದ ಅದರ ಪೂಜೆ ಮಾಡ್ತಾರೆ. ಆಮೇಲಿಂದ ಕಾಲಿಗೆ ದಾರ ಕಟ್ಟೋದಾಗಲಿ, ಅದಕ್ಕೆ ಒಂಥರ ಸೊಪ್ಪುಗಳಲ್ಲಿ ಅದನ್ನು ಇದು ಮಾಡ್ತಾರೆ. ಆಮೇಲೆ ಮೆಡಿಸನ್ ಕೊಡೋದಿದೆಯಲ್ಲ, ಯಾವುದೇ ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ಕೊಡೋಲ್ಲ, ನಾಟಿ ಔಷಧಿನೇ ಕೊಡ್ತಾರೆ. ಅದಕ್ಕೆ ಮಾಲಿಷ್ ಮಾಡೋಕ್ಕೆ ಕೆಲವು ಜನರಿದ್ದಾರೆ, ಅವರು ಭಾಳ ವರ್ಷಗಳಿಂದ ಆ ಟ್ರೆಡಿಷನ್ ಫ್ಯಾಮಿಲೀಲಿ ತಗೊಂಡು ಬಂದಿದ್ದಾರೆ. ಅದಕ್ಕೆ ಕಾಲು ಏಟಾಯಿತು ಅಂದರೆ ಅದನ್ನು ಎಣ್ಣೆ ಹಚ್ಚಿನೇ ಸರಿ ಮಾಡ್ತಾರೆ. ಆಮೇಲೆ ತುಂಬ ಅದಕ್ಕೆ ಊಟ ಮಾಡಿಸುವಾಗ ಯಾರಿಗೂ ಹೇಳೋದಿಲ್ಲ, ಏಕೆಂದರೆ ಈ ಅಪೋಸಿಷನ್ ಪಾರ್ಟಿಯವ್ರು ಏನಾದ್ರು ಬೆರೆಸ್ಕೊಟ್ಬಿಡ್ತಾರೆ ಇದಕ್ಕೆ. ಈ ಥರದ್ದೆಲ್ಲ ವಿಷಯಗಳು ತುಂಬ ಇದೆ. ಸೊ ಇದನ್ನೆಲ್ಲ ಸೇರಿಸಿ ನಾವು ಒಂದು ಸಿನಿಮಾಗೆ ಹೇಗೆ, ಯಾಕೆಂದರೆ ಸಿನಿಮಾಗೆ ಒಂದು ಚೌಕಟ್ಟಿದೆಯಲ್ಲ, ಸೊ ಆ ಸಿನಿಮಾ ಚೌಕಟ್ಟಲ್ಲಿ ಏನು ಬೇಕು, ಎಷ್ಟು ಬೇಕು ಅಷ್ಟನ್ನು ಸೇರಿಸಿದ್ದೀವಿ. ಸರ್, ಈ ಪ್ರಯತ್ನ ಯಾಕೆ, ಈ ಪ್ರಯತ್ನದ ಹಿಂದೆ ಸ್ಫೂರ್ತಿ ಏನು ಅಂತ? ನಿಮ್ಗೆ ಗೊತ್ತಿದ್ದಂಗೆ ನಾನು ಮಾಡಿರೋ ಪಿಕ್ಚರ್ಗಳೆಲ್ಲ ಡಿಫ್ರೆಂಟ್ ಜಾನ್ರು. ಇವತ್ತು ಒಂದು ಸ್ಪೋರ್ಟ್ಸ್ ಮೇಲೆ ಮಾಡಬೇಕು ಅಂತ ಒಂದು ಆಸೆ ಇದ್ದಾಗ ನನಗೆ ಈ ಪಾಯಿಂಟು, ನನಗೆ ತರಂಗದಲ್ಲಿ ಒಂದು ಮ್ಯಾಗ್ಝೈನ್ನಲ್ಲಿ ಒಂದು 25 ಪೇಜ್ ಒಂದು ಆರ್ಟಿಕಲ್ ಬರೆದಿದ್ರು. ಎಲ್ಲ ಇದು ಓನರ್ಸ್ ಹೆಂಗೆ, ಇದರ ಸೆಂಟಿಮೆಂಟ್ ಏನು, 700 ಇಯರ್ಸ್ ಹಿಂದ್ಗಡೆ ಇವತ್ತು ಯಾರ್ಯಾರು ನಡೆಸ್ತಾ ಇದ್ದಾರೆ, ಅಂಡರ್ವರ್ಲ್ಡ್ ಯಾವ ಥರ ಇದಕ್ಕೆ ಸೇರಿದೆ, ಆಮೇಲಿಂದ ಬೆಟ್ಟಿಂಗ್ ಹೆಂಗಿದೆ, ಪ್ರಿಸ್ಟೀಜ್ ಏನಿದೆ, ಫ್ಯಾಮಿಲೀಸ್ ಏನು, ಹೀಗೆ ಅದನ್ನು ಓದಿದಾಗ ಅರೆ ಇಷ್ಟೊಂದು ವಿಷಯ ಇದೆಯಲ್ಲ, ಇದನ್ನು ಯಾತಕ್ಕೆ ಒಂದು ಏಕೆಂದರೆ ಇವತ್ತವರೆಗೂ ಯಾರೂ ಒಂದೊಂದು ಸೀನ್ ತೋರಿಸಿದ್ದಾರೆ, ಸಿನಿಮಾ ಮಾಡಿಲ್ಲ ಅದ್ರ ಬಗ್ಗೆ. ಸೊ ಹಾಗಂತ ಒಂದು ಸಿನಿಮಾ ಮಾಡೋಣ ಅಂತ ಧೈರ್ಯ ಮಾಡಿದೆ. ನಮ್ಮ ಗುಣಪಾಲ್ ಕಡಂಬ ಅವರು, ಆಮೇಲೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅಂತ ಇದ್ದಾರೆ ರೈಟರು, ಅವ್ರು ತುಂಬ ಅದ್ಭುತವಾದ ರೈಟರು ತುಳುನಾಡಲ್ಲಿ. ಈಗ ಗೂಳಿಗ ಅಂತ 800 ಡ್ರಾಮಾ ನಡೀತಾ ಇದೆ. ಸೊ ಎಲ್ಲ ಸೇರಿ, ಆಮೇಲೆ ನಮ್ಮ ಪ್ರೊಡ್ಯೂಸರು ಕೂಡ ಅರುಣ್ ರಾಯ್ ಅವರಾಗಲಿ, ನಮ್ಮ ವಿನೀತಾ ಕುಮಾರ್ ರೆಡ್ಡಿ ಅವರಾಗಲಿ, ಅವರು ಎಲ್ಲರೂ ಧೈರ್ಯವಾಗಿ ಒಂದು ಪಿಕ್ಚರ್ ಮಾಡೋಣ. ಯಾಕೆಂದರೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕುತ್ತೆ. ಯಾಕೆಂದರೆ ಜನ ಈಗ ಬೆಂಗಳೂರಲ್ಲಿ ಕಂಬಳ ಆದಾಗ ಗೇಟ್ ಕ್ರ್ಯಾಶ್ ಅಂತ ಆಗೋಗ್ಬಿಟ್ಟಿತ್ತು. ಸೊ ಇದಕ್ಕೆ ಜನ ಹೊಸದನ್ನು ನೋಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಮಾಡಿದ್ದೀನಿ.